ಹಾಯ್ ಡಾರ್ಲಿಂಗ್. ಹ್ಞೂ ಏನು ಸಾಹೇಬ್ರು ಭಾಳ ಖುಷಿ ಮೂಡ್ನಾಗ ಇದ್ದಂಗೆ ಐತಿ. ಖುಷಿ ಮೋಡ್ ಅಂತ ಏನಿಲ್ಲ, ನಿನ್ನ ಹತ್ರ ಒಂದು ವಿಷಯ ಮಾತಾಡ್ಬೇಕಿತ್ತು. ಏನು ಏನು ಹೇಳ್ರಿ. ಗೊತ್ತಲ್ಲ ನನ್ನ ಫ್ರೆಂಡ್ ಚೇತನ್ ಅಂತದ್ದ. ಈತನ್ನ ಗೊತ್ತಿಲ್ಲ. ಅದೇ ಒಬ್ಬ ಶ್ರೀಮಂತರ ಮನಿ ಹುಡುಗಿನ ಭಾಳ ಇಷ್ಟಪಟ್ಟಿದ್ದ. ಇವ್ರು ಮಿಡಲ್ ಕ್ಲಾಸ್ ಅಂತ ಹೇಳಿ ಕೊಡಂಗಿಲ್ಲ ಅಂದ್ರು. ಕಡಿಗೆ ನಾವು ಫ್ರೆಂಡ್ಸ್ ಎಲ್ಲ ಸೇರಿ ಮದುವೆ ಮಾಡಿದ್ವಲ್ಲ. ಹಾಂ ಹಾಂ ಹೌದು. ಯಾಕೆ ಏನಾತೀಗ? ಹಾ, ಅವನೇ. ಮೊನ್ನೆ ಒಂದು ಹೆಣ್ಣು ಪಾಪು ಆಗೈತಿ. ಹೆಣ್ಣು ಪಾಪ ಹೋಗೈತಾ? ಅಯ್ಯೋ ಚಲೋ ಆತಲ್ರಿ. ಎಷ್ಟು ದಿನ ಆಯ್ತು ಡೆಲಿವರಿ ಆಗಿ? ಡೆಲಿವರಿ ಆಗಿ ಇವಾಗ ಒಂದು 3 ದಿನ ಆತಷ್ಟೇ. ಯಾಕ್ರಿ ಅಷ್ಟು ಬೇಜಾರ್ನಾಗ ಹೇಳಕತ್ತೀರಿ? ಸ್ವಲ್ಪ ಖುಷಿಯಾಗಿ ಹೇಳ್ರಲ್ಲ. ಏನಿಲ್ಲ, ಡೆಲಿವರಿ ಒಳಗೆ ಪಾಪ ಅವ್ನು ಹೆಂಡತಿ ತೀರ್ಕೊಂಡ್ಬಿಟ್ಲು. ಅಯ್ಯೋ ಪಾಪ. ಅಕ್ಕ, ನೀ ಯಾಕೆ ಅಷ್ಟೊಂದು ಎಮೋಷ್ನಲ್ ಆದಿ? ಅದಕ್ಕೆ ಯಾಕೆ ಅಳ್ತಿ ಪಾರ್ವತಿ? ನಾನು ಅಳ್ತಿರೋದು ಅದಕ್ಕಲ್ಲ ರೀ. ಮಗು ಬೇಕಂತ ಎಷ್ಟು ಆಸೆ ಪಡಾಕತ್ತೀನಿ. ನನಗೆ ಮಕ್ಕಳಾಗ್ಬಲ್ತು. ಆ ಕೂಸು ಹುಟ್ಟೈತಿ, ಅದಕ್ಕೆ ತಾಯಿ ಪ್ರೀತಿ ಸಿಗ್ಲಾರ್ದಂಗೆ ದೇವ್ರು ಈ ರೀತಿ ಅನ್ಯಾಯ ಮಾಡಬಾರ್ದಾಗಿತ್ತು ರೀ. ಈ ರೀತಿ ಅನ್ಯಾಯ ಮಾಡಬಾರ್ದಾಗಿತ್ತು. ಯಾಕೋ ಒಂಥರ ಮನ್ಸಿಗೆ ಕಷ್ಟ ಆಯ್ತು ಆ ಕೂಸಿನ ಸಾಕಕ್ಕೆ. ಅವ್ರು ಅದೆಷ್ಟು ಕಷ್ಟಪಡ್ತಾರ ಏನೋ. ಅವ್ರ ತವ್ರ ಮನೆಯವ್ರು ಯಾರು ಆ ಕೂಸಿನ ತೊಗೊಂಡೋಗಿಲ್ಲನ? ಎಲ್ಲಿ ತವ್ರ ಮನೆಯವ್ರು ಕರ್ಕೊಂಡು ಕರ್ಲೆ, ಅವ್ರ ಕಡೆ ಯಾರಿಗೂ ಇಷ್ಟ ಇಲ್ಲ ಅಂತೇಳಿ ಬಲವಂತವಾಗಿ ಮದುವೆ ಮಾಡ್ಕೊಂಡು ಬಿಟ್ಲೆ ನನ್ನ ಮಗಳು ಸತ್ತಾಳ ಅಂತ ಕೈ ಬಿಟ್ಟಾರ ಅವ್ರು. ಹೌದಾ? ನೀವುಗಿದ್ದು ಒಬ್ಬಕ್ಕೆ ತಾಯಿ, ಅವ್ರದ್ರ ಕಾಲೇಜ್ ಡೇಸ್ನಾಗ ತೀರ್ಕೊಂಡಾರ. ನಿನಗೆ ಗೊತ್ತೈತಿ. ಈಗ ಏನು ಮಾಡ್ತಾನೆ ಏನೋ ಮುಂದೆ ಅವನಿಗೇ ಗೊತ್ತು, ದೇವ್ರಿಗೆ ಗೊತ್ತು. ಆ ಖುಷಿನ ಒಂದೇ ತೊಗೊಂಡು ರೀ, ನೀವೇನು ತಿಳ್ಕೊಳಂಗಿಲ್ಲ ಅಂದ್ರೆ ಹೋಗಿ ನೋಡ್ಕೊಂಬರೋಣ ಸಂಜೆ ಮುಂದೆ. ನೀವು ಆಫೀಸಿಂದ ಬಂದಮೇಲೆ ಹೋಗಿ ಆ ಪಾಪು ನೋಡ್ಕೊಂಬರೋಣ ರೀ, ಪ್ಲೀಸ್ ರೀ. ಅಲ್ಲ, ನೋಡಿ ಏನು ಮಾಡ್ತೀವ ಮರೆ? ಪ್ಲೀಸ್ ರೀ. ಪಾಪ ಆ ಕೂಸಿನ ತೊಗೊಂಡು ಎಷ್ಟು ಕಷ್ಟಪಡ್ತಾ ಇದ್ದಾರೆ ಏನೋ ಗೊತ್ತಿಲ್ಲ. ಅದು ಹೋಗಲಿ, ನಂಗೆ ಯಾಕೆ ಆ ಕೂಸಿಗೆ ತಾಯಿ ಇಲ್ಲ ಅಂತ ತಕ್ಷಣ ಮನ್ಸಿಗೆ ಒಂಥರ ದುಃಖ ಆಯ್ತು. ಪ್ಲೀಸ್ ರೀ, ಹೋಗಿ ನೋಡ್ಕೊಂಬರೋಣ. ಆಯ್ತು, ನೀ ಹೆಂಗೆ ಹೇಳ್ತೀಯ ಹಾಗೆ. ಸರಿ, ನಾನು ಇವತ್ತು ಸುದ್ದಿ ಗೊತ್ತಾತ, ಅದು ಗೊತ್ತಾಗಿ ಬೇಜಾರಾಗಿತ್ತು ಅಷ್ಟೇ. ಹೋಗಿ ನೋಡ್ಕೊಂಬರೋನು ತಗೋ ಸಂಜೆ ಮುಂದೆ. ಈಗ ಆಳ್ಬೇಡ, ಸುಮ್ಮನಾಗ. ಆಫೀಸ್ಗೆ ಹೋಗು ನಂದಿದ್ದೆಲ್ಲೇ, ನೀ ಬರಲ್ಲ? ಅಯ್ಯೋ ಹೌದಲ್ಲ, ಅದಕ್ಕೆ ತಯಾರಾಗೇನಿ. ಇಷ್ಟು ದಿನ ಮನೆಯಾಗಿದ್ದು ಇದ್ದು ಆಫೀಸಿಗೆ ಇವತ್ತು ಹೊಂಟೇನೆ ಅನ್ನೋದೇ ಮರ್ತೇನೆ ನಾನು ಈಗ ಅದ್ರೊಳಗೆ. ಸರಿ ಬರ್ರಿ, ಇಬ್ರು ಹೋಗೋಣ. ಅಮ್ಮಾರಿಗೆ ಬೇಜಾರಾಕೈತೇನ ಹೇಳೋಗು ಬರ್ರಿ. ನಡಿ ಪಾರ್ವತಿ. ಏನ್ರಿ? ಬಾಯ್ಲೆ. ಹೌದು, ನಿಮ್ಮವ್ವ ಹೇಳಿ ಕಳಿಸಿದ್ಲಲ್ಲ, 1-2-3 ತಿಂಗಳು ಪತ್ತೆ ಮಾಡು ಅಂತ. ಮುಗಿತಾ ಪತ್ತೆ? ಮುಗೀತು. ಇದನ್ನ ಕೇಳಕ್ಕ ಅಬ್ಬಾ ದೇವ್ರೆ ಏನೋ ಮಾತಾಡೋರಂಗೆ ಕರೆಯಕತ್ತಾರ. ಮುಗಿತಾ? ಹಂಗಾರ ಒಂದು ಸ್ವಲ್ಪ ತನ ಬಿಟ್ಟು ಹೋಗಂತವ ಆಫೀಸ್ಗೆ. ಚಿಕ್ಕಳ್ಳ. ಅದಕ್ಕೆ ಟೈಮ್ ಐತಿ, ಈಗ ನಡ್ರಿ ಆಫೀಸ್ಗೆ ಹೋಗೋಣ. ಅಲ್ಲ, ಮತ್ತೆ ಪಾಪು ಅಂತೇಳಿ ನೆನೆಸ್ಕೊಂಡು ಬೇಜಾರು ಮಾಡ್ಕೊಳತ್ತಿದ್ದಿ, ಅದಕ್ಕೆ ಪಾಪ ಭಾಳ ನೆನೆಸ್ಕೊಳತೈತಿ ನನ್ನ ಹೆಂಡತಿ ಅಂತೇಳಿ ಏನೋ ಹೆಲ್ಪ್ ಮಾಡೋಕೆ ಹೋದ್ನಪ್ಪ ನೀನು ಅಂದತ್ತಾಗ. ಈಗ ಏನು ಹೇಳೀಗ? ಹಾಂ, ನಡ್ರಿ. ಕೈ ಬಿಡ್ತೀರ? ಕೈ ಬಿಡಂಗಿಲ್ಲ. ನೀ ನನ್ನ ಚುಮ್ಮಾನೆ ಕೊಟ್ಟಿಲ್ಲ. ಲೇ ಮುಂದಿನ ಜನ್ಮದಾಗ ತಿಗಣಿಯಾಗೆ ಹುಟ್ಟೋದು ನೀನು. ಏನ ಸೊಳ್ಳೆಯಾಗೆ ಹುಟ್ಟಿ ನೋಡ್ತಿರ್ಬೇಕಾರೆ ನೀನು. ಬೆಳಗ್ಗೆ ಬೆಳಗ್ಗೆನೆ ರೊಮ್ಯಾಂಟಿಕ್ ಸೀನಾ? ಅಯ್ಯೋ ಅಯ್ಯೋ ದೇವ್ರೇ, ಹೋಗ್ಲಿ ಬಿಡ ಅಣ್ಣ. ಅವ್ವ ಅವ್ರ ಆಫೀಸ್ಗೆ ಹೋಗಿ ನಂದಿದ್ರು, ಎಷ್ಟೊತ್ತಿಗೆ ಹೋಗಾರ ನೋಡು, ಟೈಮ್ ಆಗ್ತಾ ಐತಿ, ಇನ್ನು ಮೇಲೆ ಗೊತ್ತಾರ ಅಂತಂದ್ರ ಅದಕ್ಕೆ ನೋಡಕ್ಕಂತ ಬಂದೆ. ಸಾರಿ, ಒಂಚೂರು ಲೇಟ್ ಆಕೈತಂತ ಅಂತ ಹೇಳ. ಸರಿ, ಬೇಗ ದೌಡ್ ಬಾ ಕೆಳಗ, ಅಪ್ಪ ಬೈತೈತ್ ನೋಡ. ಇವತ್ತು ನಮ್ಮ ತಂಗಿ ಬಂದ್ಲ, ಎಲ್ಲಿ ರಾತ್ರಿ ವಿಚಾರಿಸ್ಕೊಂತೀನಿ ನಿನ್ಗೆ. ಎಷ್ಟರ ಅದಿ ನೀನು, ಎಷ್ಟು ನಾಟಕ ಮಾಡ್ತಿ? ನಡಿ. ಹೋಗಿ ಮುಟ್ಟಿದ್ರಿ ಅವ? ಹುಷಾರಿ. ಸರಿ, ಆಫೀಸ್ಗೆ ಹೋಗ್ಯಾ? ಆಯ್ತು, ನಾಳೆಯಿಂದ ಹೋರಂಗಾರ. ಇಲ್ಲ ಇಲ್ಲ, ನಿಮ್ಮ ಅಪ್ಪಿನ ಬಂದಿಲ್ಲ. ನಿಮ್ಮನ್ನು ಬಸ್ ಸ್ಟ್ಯಾಂಡಿಗೆ ಹತ್ತಿಸಿ, ಅದು ನೀವು ಹೋದ್ರಲ್ಲ ಕಾರ್ನಾಗ, ಬಸ್ ಸ್ಟ್ಯಾಂಡ್ ಕಡೆ ಹೋಗ್ಬರ್ತೇನೆ ಅಂತ ಹೋದವರು ಅಲ್ಲೇ ಏನಾರ ಬಸವನ ಅಂಗಡಿ ಕಡೆ ಅಲ್ಲಿ ಚಾಗಿ ಕುಡ್ಕೊಂಡು ಕೂತಿರ್ಬೇಕು. ಬರ್ತಾರೆ ಈಗ. ಆಯ್ತು. ಸರಿ ಇಲ್ಲ, ನಿಮ್ಮ ಅಪ್ಪಗ ನಾ ಮಾಡಿದ ಚಾ ರುಚಿ ಹತ್ತದಲ್ಲವಾ? ಬಸವನ ಅಂಗಡಿ ಚಾ ರುಚಿ ಹತ್ತತಿ. ಹೋಗ್ಲಿ ಬಿಡವ, ಕುಡಿಲಿ, ಎಲ್ಲಿ ಚಲೋ ಅನಿಸುತ್ತಲ್ಲೇ. ಆತಾತು, ನಿನ್ ಕೆಲಸ ಮಾಡ್ಕೊ. ಯಾರು ಫೋನ್ ಮಾಡಿದ್ದೆ? ಒಂದ ಸಮನ ಮಾತಾಡಕತ್ತಿ? ಪಾರ್ವತಿ ಫೋನ್ ಮಾಡಿದ್ಲ. ಹಂಗೆ ಆಫೀಸ್ ಹೊಂಟಾಳಂತ, ಅದಕ್ಕೆ ಫೋನ್ ಹಚ್ಚಿದ್ಲ. ಆಫೀಸ್ ಹೊಂಟನ್ಬೇ, ಮತ್ತೇನು ಮಾಡ್ಬೇಕು, ಮನೆಯಾಗಿದ್ದಿದ್ದು ಬೇಸರಕತಿ. ಓದೇವಿ, ಒಂದಿಟ್ಟು ನಾವು ಆಫೀಸ್ಗೆ ಹೋದ್ವಿ ಅಂದ್ರೆ ಮಾವಾರಿಗೆ ಹೆಲ್ಪ್ ಆಕತಿ, ಅದಕ್ಕೆ ಹೊಕ್ಕೇನಿ ಅನ್ನಕತ್ತಿದ್ಲ. ಆಯ್ತು ತೋರ್ವ ಹೋಗ ಅಂತಂದೆ. ಹೌದಾ? ಕಿವಿಗೆ ಹಾಕೊಳ್ಳೋ ಮಷಿನ್ ಸಿಕ್ತೇನ್ರಿ ಅತ್ತೀರ? ಸಿಕ್ತು ಬಿಡ, ಅದು ಒಮ್ಮೊಮ್ಮೆ ತೆಗೆದಿಟ್ಬಿಟ್ಟಿರ್ತೇನೆ, ಅದು ಮರ್ತು ಹಂಗೆ ಬನ್ನಿ ಅಂದ್ರೆ ಇರೋದೇ ಇಲ್ಲ. ಈ ಸಲ ತೆಗೆದ್ನಿ ಅಂದ್ರೆ ಏನು ಮಾಡಿದ್ದೆ ಗೊತ್ತೇನು? ಇದು ಎಲ್ಲಡಿಕೆ ಚೀಲದಾಗ ಇಟ್ಕೊಂಡಿದ್ದೆ, ಹಳ್ಯಾಗ ಸುತ್ತಿ. ಅಂದರೆ ಎಲ್ಲಿ ಕುಂತ್ರು ಎಲ್ಲಡಿಕೆ ಅಂತೂ ಜಳಕ ಮಾಡಿ ಬರತ್ಲೆ ಹಾಕೊಳತ್ತೇನೆ.
ಅದಕ್ಕೆ ಎಲೆಡ್ಕಿ ಚೀಲ ತೆಗೆದ್ನಿ ಅಂದ್ರೆ ಅದು ಸಿಕ್ಕ ಬಿಡ್ಬೇಕನ್ನೋ ಹಂಗೆ ಇಟ್ಟಿದ್ನಿ, ತೆಗೆದು ಹಾಕೊಂಡೆ. ಅಬ್ಬಾ ಬದಕ್ತ ಬಡಜೀವ, ಇಲ್ಲಾಂದ್ರೆ ನಿಮ್ಮ ಕೂಟ ಒದ್ರಿ ನನಗಂತೂ ಸಾಕಾಗಿತ್ತು ನೋಡ್ರಿ. ಹೌದವ, ಭಾಳ ನಾನು ನಿಮಗೆ ಕಾಡ್ಸೋದು, ನಾ ಇರೋದ ವಜ್ಜಾಗಿತ್ತು ನಿಮ್ಗೆ. ಏನೋ ಒಂದಿಟ್ಟು 60 ವರ್ಷ ಕರಳು ಮರಳು ಅನ್ನಂಗೆ ಒಂದಿಟ್ಟು ಕಿವಿನೂ ಕೇಳೋದಿಲ್ಲ ಅಷ್ಟೇ. ಏನಾರ ಒಂದು ಮಾತು ಹೆಚ್ಚು ಕಮ್ಮಿ ಆಡಿರ್ಬೇಕು, ಒಂಚೂರು ಗಟ್ಟಿಗೆ ಹೇಳಿದ್ರೆ ಆಗಿ ಹೋಗತಿ. ಇಲ್ಲ ವಾದಿಸ್ತೀರಿ, ಒಂದಳತಿ ಒದರ್ತೀರಿ, ಜೊತೆಗೆ ಗಿರ್ಜಿನೂ ಬೈತಿರ್ತಾಳೆ. ನಂಗೇನು ಕೇಳೋದಿಲ್ಲ ಅಂತ ಮಾಡಿ ಏನ? ಹೋಲ್ ಬಿಡ್ರಿ ಅತ್ತೀರ, ನಮ್ದ ತಪ್ಪಾಗೈತಿ. ಮುಗಿತನ ಫಂಕ್ಷನ್? ಹ್ಞೂ ಬೇ ಮುಗ್ದಿದ್ಕಲ್ಲ ಮನೆಗೆ ಬಂದಿದ್ದೆ. ಎಷ್ಟು ಗ್ರ್ಯಾಂಡ್ ಮಾಡಿದ್ರು ಗೊತ್ತನು ಬರ್ತಡೇ ಅವ ಈ ವರ್ಷ ನನ್ನ ಬರ್ತಡೇನು ಒಂಚೂರು ಗ್ರ್ಯಾಂಡಾಗಿ ಮಾಡೋಣವ. ಹೆಂಗಿದ್ರಿ ಇನ್ನು 3 ದಿನಕ್ಕೆ ಐತಿ ನನ್ನ ಬರ್ತಡೇ ಅವ, ಪ್ಲೀಸ್ ಅವ. ಯವ್ವ ಅವ್ರೇನ ಇದ್ದಂತಾರೆ ಮಾಡ್ತಾರೆ, ಈ ಹಳ್ಳ್ಯಾಗ ಇಷ್ಟು ದಿನ ಮಾಡ್ಲಾರ್ದು ಈಗ ಮಾಡಿದ್ರೆ ಮಂದಿನಾಗದಿಲ್ಲನ? ಅದನ್ನೇ ಇಷ್ಟು ದಿನ ಮಾಡಿಲ್ಲ, ಈ ವರ್ಷರ ಮಾಡ್ರಿ. ಅವ ಒಂದು ಕೇಕ್ ಚಲೋ ತರಿಸ, ನಾ ಕಟ್ ಮಾಡ್ತೇನೆ. ಡ್ರೆಸ್ ಒಂದು ತೊಗೋಬೇಕಿತ್ತು, ಹೋಗ್ಲಿ ಇದ್ದಿದ್ದೆ ಹಾಕ್ಕೊತೇನೆ. ಅಕ್ಕನ ಮದ್ವಿದೆ ಹಾಕ್ಕೋತೇನೆ, ಹೊಸದು ಹಂಗೆ ತೆಗೆದಿಟ್ಟೇನೆ, ಅದನ್ನ ಹಾಕ್ಕೋತೀನಿ ಬೇಕಾರೆ. ಇಲ್ಲ ಹೋದ್ಸಲ ಹೋದಾಗ ಪಾರ್ವತಿ ಅಕ್ಕ ಒಂದು ಡ್ರೆಸ್ ಕೊಡ್ಸ್ಕಳಿಸಿದ್ಲ, ಅದನ್ನ ಹಾಕ್ಕೊತೇನೆ. ನಂಗೆ ಕೇಕ್ ಅದು ತರ್ಸವ. ಸಣ್ಣ ಹುಡುಗಿ ತೊಟ್ಟಲಾಗ ಆಡ್ತತಿ, ಕೇಕ್ ಕಟ್ ಮಾಡಿಸ್ರಿ. ಇವತ್ತು ನಾಳೆ ಲಗ್ನ ಆಗಂಗದಿ, ನಿನ್ನ ಕೇಕ್ ಎದಕ್ಲೆ? ಅವೆಲ್ಲ ಮಂದಿ ನಗದಲ್ಲನ, ಎಂದೂ ಮಾಡ್ಕೊಂಡಿಲ್ವ ನಾವು ಇಂಥವೆಲ್ಲ? ಅಜ್ಜಿ ನಿಮ್ಮ ಕಾಲನೇ ಬೇರೆ, ನಮ್ಮ ಕಾಲನೇ ಬೇರೆ. ಎಲ್ಲ ಮಕ್ಕಳು 1ನೇ ವರ್ಷದಿಂದನೂ ಸ್ಟಾರ್ಟ್ ಮಾಡ್ತಾರೆ ಗೊತ್ತನು ಬರ್ತಡೇ ಮಾಡೋಕ್ಕೆ. ನಮ್ಮ 1 ವರ್ಷ ನೆಟ್ಟು ಏನೂ ಮಾಡಿಲ್ಲ. ನಿಂದೊಂದು ಹೊತ್ತಾಗ ಬರೀ ಹಿಂಗ ಅಂತಿ ಎಲ್ಲದಕ್ಕೂ ಹೊತ್ತಾಗ. ನಾವು ಎಂದೂ ಮಾಡ್ಕೊಂಡಿಲ್ಲವೇ, ನೀ ಮಾಡ್ಕೊಂಡಿಲ್ಲ ಅಂದ್ರೆ ನಾವು ಮಾಡ್ಕೋಬಾರ್ದನ? ನಿನ್ನ ಗಂಡ ಕೇಕ್ ತಂದು ಕಟ್ ಮಾಡಿಸಿಲ್ಲ ಅದಕ್ಕೆ ಹಂಗಂತಿ. ಅಯ್ಯೋ ದೇವ್ರೆ, ಗಂಡುಗಳಿದ್ರೆ ನಿಂತು ಮಾತಾಡ್ತಿದ್ದಿಲ್ಲ ಮತ್ತೆ. ತಲೆ ಮ್ಯಾಗ ಸೆರಗಿಲ್ದ ನಿಂತು ಮಾತಾಡಿದ್ವಿ ಅಂದ್ರೆ ಚೆಂಡು ಹೊಡಿತಿದ್ರು. ಮುಂಚೆ ಬಾಗ್ಲಕ್ಕೆ ಬಂದು ನಿಂದ್ರಂಗಲ್ಲ, ಹಂಗಿತ್ತು ಬಾಳೆ ನಮ್ದು. ನಿಮ್ಗೇನು ಗೊತ್ತೈತಿ? ಆವಾಗ ನಂಗೆ ಏನಾರ ಈಗಿನಾರ ಇಟ್ಬಿಟ್ರೆ ನೀವು ಊರ್ಲು ಹಾಕ್ಕೊಂಡು ನಡ್ಮಧ್ಯಾಹ್ನಕ್ಕೆ ಸತ್ತೋಕಿರಿ ಗೊತ್ತಾನ? ನಾವು ಅಷ್ಟು ಟಿಕೆಟಾಗಿ ಬೆಳೆದೇವಿ. ಅಯ್ಯ ಅಜ್ಜಿ, ಈಗ ಬಿಡು ಹೋಲ್ ಹಳೆ ಪುರಾಣ ಓದ್ಬೇಡ, ಆಗಿನ ಕಾಲ ಈಗಿಲ್ಲ. ಯಾವ ಹೆಣ್ಮಕ್ಳು ಅಷ್ಟೇನು ರಿಸ್ಟ್ರಿಕ್ಷನ್ನಾಗಿ ಇರೋಲ್ಲ, ಟಿಕೆಟಾಗಿ ಇರೋಕ್ಕಾಗಲ್ಲ. ಹೋಗ್ಲಿ ಬಿಡು. ಇದು ಅವ ಅಪ್ಪಗೆ ಹೇಳವ, ಚಲೋದಂತ ತರ್ಸಕ್ಕೆ ಹೇಳವ. ನಮ್ಮೂರು ಬೇಕ್ರಾಗ ಬೇಡ, ಅಲ್ಲೇ ವ್ಯಾಪಾರನೇ ಆಗಲ್ಲ. ಇಟ್ಟು ಒಂಥರ ಆಗಿರ್ತಾವ. ಬೇಡ, ಬೇಕಾದ್ರೆ ನಾನೇ ಹುಬ್ಳಿಗೆ ಹೋಗಿ ತರ್ತೇನೆ. ಮಾಡೋಣವ ಮನ್ಯಾಗ. ನಂಗೆ ಯಾಕೋ ನನಗೂ ಮಾಡ್ಕೋಬೇಕಂತ ಭಾಳ ಆಸೆ ಆಗ್ಬಿಟ್ಟತಿ. ನೋಡಂತವ ಅದೇನ ನೋಡೋಣ. ಈಗ ಹೋಗಿ ಅರ್ಬಿ ಕಳೆದು ಒಂದು ಬಾಂಡೆ ತಿಕ್ ಬಿಡವ ನಮ್ಮ ಶಾಣೆ. ಒಂದು ಬೆಳಗ್ಗೆ ಮಧ್ಯಾಹ್ನ ಉಂಡಿದ್ವಲ್ಲ ಜಗ್ಗಾಗ್ಯಾವ ಬಾಂಡೆ. ಏನು ಅದು ಬೆಳಗ್ಗೆ ನಾಷ್ಟ ಮಾಡಿ ತಿಕ್ಕಿದ್ದಿಲ್ಲ ನಾನು, ಅದಕ್ಕೆ ಅವು ಇವು ಕೂಡ ಭಾಳ ಅದ. ಅದಕ್ಕೆ ಕೈ ಹಾಕ ಜಗ್ತಾ ಅಂದ್ರೆ ಜಗ್ತಾ ಇವತ್ತು. ಅದಕ್ಕೊಂದು ಬಾಂಡೆ ತಿಕ್ಕಿಲ್ಲ, ನಮ್ಮ ಶಾಣೆ ಬಾಂಡೆ ತಿಕ್ಬಿಡ್ತೀಯವ ನನ್ನವ್ವ. ಕೆಲಸ ಆಗ್ಬೇಕಂದ್ರೆ ನನ್ನವ್ವ ಬಂಗಾರ, ನಮ್ಮ ಶಾಣೆ ಎಲ್ಲ ಅಂತಿ. ತಗೋ ಆಯ್ತು, ತಿಕ್ತೇನೆ ಬಿಡು. ತಿಕ್ ಮತ್ತು ನಾನು ಓದ್ಕೊಂಡು ಕುಂದ್ರಕ್ಕೆ ಓದವ. ಯಾರು ಬೇಡ ಅಂದ್ರೆ ಅದು ಎಂದು ಒಂದು ದೊಡ್ಡ ಆಫೀಸರ್ ಆಗಿ ಬರ್ತೀಯ, ನಾನು ನೋಡ್ತೇನೆ. ಏನು ಅವತ್ತು ನಮ್ಮನ್ನು ಚಂದಾಗಿ ನೋಡ್ಕೊಳ್ಳುವಂತ ನೋಡ್ತೀರ. ಕೈಗೊಂದು ಕಾಲ್ಗೊಂದು ಆಳಿಡ್ತೇನೆ. ನಿನ್ನವನು ಬಾಂಡೆ ನೀ ಎಂದು ತಿಕ್ಕಿರ್ಬಾರ್ದು. ಬಂದು ಬಾಂಡೆ ತಿಕ್ಕಿ ಅಡ್ಗೆ ಮಾಡಿ ಹೋಗ್ತಾರ, ನೀ ಆರಾಮಾಗಿರುವಂತ. ಆಗ್ಲವ ನಿಮ್ಮ ಬಾರ್ಕಿಲ್ಲ, ಹಂಗಾಗ್ಲಿ. ನಮ್ದು ಬಿಡು, ನೀ ಸುಖವಾಗಿದ್ರೆ ಅಷ್ಟೇ ಸಾಕು. ಏನು ನಡಿ ಅತ್ತೇರ, ಚಾ ಕುಡಿತೀರನ? ನಂಗೆ ಯಾಕ ತಲೆ ಹೊಡ್ಯಾಕತ್ತತಿ, ಒಂಥರ ಚಾ ಮಾಡ್ಕೊಳಕೊಂತಾನೆ. ಮಾಡಿಕೊಡು ಅಂದಂಗೆ ಶಾಂತವ. ಎಷ್ಟು ದಿನ ಹಿಂಗೆ ಬಿಟ್ಕೊಂಡು ಕುಂದ್ರದು? ದೌಡೊಂದು ಹುಡುಗನ ನೋಡಿ ಲಗ್ನ ಮಾಡಬಾರ್ದನ ಆಕಿಗೆ. ಅಜ್ಜಿ ನಿಂದೊಂದ ತಗ, ನಾನು ನಿನಗೆ ಕೇಳಿದ್ ನನ್ನ ಮದುವೆ ಮಾಡಂತೇಳಿ, ಈಗರ ಹೇಳೋಗೇನು ಓದ್ತೇನೆ ಅಂತೇಳಿ. ಇಲ್ಲತ್ತೆಲ್ಲ ಹುಳ ಬಿಡ್ಬೇಡ ನೀನು. ನಿಂದೊಂದ ತಗ ಮದುವೆ ಮಾಡು ಅಂತೇಳಿ ನೀ ಸುಮ್ಮನಿರಾ. ಹಂಗ್ಯಾಕ ಬ್ರಹ್ಮ ರಾಕ್ಷಸ್ ಬಂದಂಗೆ ಮಂದಿ ನಿನ್ನ? ಅಲ್ಲಲ್ಲೇ ಎಷ್ಟು ದಿನ ಹಿಂಗೆ ಇರ್ತಿ? ಬರ್ಬತ್ ವಯಸ್ಸು ಏನು ಕೂಡಿ ಬರ್ತದಂತ ಮಾಡಿ ಏನು? ನೋಡು, ಮುದುಕಿ ಆದಂದ್ರೆ ಯಾರು ಮುಂದೆ ಬರೋದಲ್ಲ ಕಟ್ಕೊಳಕ. ಅಜ್ಜಿ ಈಗೇನು ನಾನು ಮುದುಕಿನಾಗೆ ನಾನು? ಮತ್ತು ನೀ ಓದ್ ಮುಗಿಸಿ ಮದುವೆ ಆಗ್ಬೇಕಂದ್ರೆ ಮುದುಕಿ ಹಾಕಿ ಮತ್ತೆ. ಅಜ್ಜಿ ಚಿಂತೆ ಮಾಡ್ಬೇಡ್ಬಿಡ, ನಾ ಅದೇನಲ್ಲಿ ಮಸಿ ಮಾಮ ಅದಲ್ಲ ಲಕ್ಷ್ಮಿ. ಯಾರು ಮದುವೆ ಆಗಲಿ ಬಿಡ್ಲಿ ನಾನು ಹಾಕೇನೆ, ತೆರೆ ಕೆಡ್ಸ್ಕೊಬೇಡ ನೀನು. ಏನಂತೀಯ? ಇವನ್ ಯಾರ ಮಗನೋ ಹಿಂಗವನಲ್ಲ, ಕರೆ ಕಟ್ಟಿಗೆ ಕೈ ಕಾಲು ಮಕ ನೋಡು ಬೂದ್ಗುಂಬಳಕಾಯಿ ಹಲ್ ತೆಗೆದು ನಿಂತಾನೋ, ಮಕ ನೋಡು ಇವಂದು ಹೆಂಗೈತಲ್ಲ. ಆಸೆ ನೋಡು, ಮದುವೆ ಮಾಡ್ಕೋತಾನಂತೀವ ಭೂಪ. ಮೊದ್ಲು ಮಾಡ್ಕೊಂಡಕ್ಕಿನ ಚಂದಾಗಿ ನೋಡ್ಕೊ. ಹೌದಾ? ಅಲ್ಕಟ್ಬೇಡಿ. ನಾನು ಮೊಮ್ಮಗಳ ಮದುವೆ ಮಾಡ್ಕೋತೀಯ ನೀನು? ಚೊಣ್ಣ ಗಟ್ಟೈತಿಲ್ ನೋಡ್ಕೊ. ಅಜ್ಜಿ ಎರಡು ಮ್ಯಾಗ ಕೆಳಗ 2 ಅಂತಸ್ತಿನ ಮನೆ ಕಟ್ಸಕತ್ತೇನಿ. ತಳಗಿನ ಮನೆಗೆ ಹಾಕಿರ್ತಾಳ, ಮ್ಯಾಗಿನ ಮನೆಗೆ ಹಾಕಿರ್ವಳಾಕ್ ಬಿಡು. ನಾ ಹೇಳಕತ್ತೇನೆ ಕೇಳ. ಈಗ ಮದುವೆ ಮುಂಜಾನ ಮಾತು ತೆಗಿಯಂಗಿಲ್ಲ ಅಂದ್ರೆ ತೆಗಿಯಂಗಿಲ್ಲ ಅಷ್ಟೇ. 1000 ಸಲ ಹೇಳಕ್ಕಾಗಂಗಿಲ್ಲ ನನಗೆ ಒಳಬಳ. ಈ ಅಜ್ಜಿಗೆ ತಲೆಯಾಗ ಹೋಗಂಗ ಕಿವ್ಯಾಗ ಹೋಗಿ ಒದರಿ ಹೇಳು, ಏನಾರ ಮಾಡ್ಕೋ ಹೋಗು. ಅಲ್ಲ ನಿನ್ನೆ ಪಾರ್ವತಿ ಅರವಿಂದ ಅಣ್ಣ ಅವರೆಲ್ಲರೂ ಬಂದಿದ್ರಂತೆ. ಒಂದ್ಸಲ ನಮ್ಮ ಮನೆ ಕಡೆ ಕರ್ಕೊಂಬರ್ಬೇಕು ಬೇಡಕ್ಕ?
ಹೋಗ್ಲಿ ಬಿಡ. ಅವರು ಹಂಗೆ ಯಾವ್ದೋ ಕೆಲ್ಸಕ್ಕೆ ಬಂದಿದ್ರೆ ಒಂಚೂರಪ್ಪ ಭಾಳತ್ತೂ ಕುಂತಿಲ್ಲ. ಅಶ್ವಿನಿ ಅದು ಊರಿಂದ ಬಂದಿದ್ಲಲ್ಲ ಹುಡುಗಿ, ಹಂಗಾಗಿ ಮಾತಾಡಕ್ ಬಂದಿದ್ರು ಅಷ್ಟೇ. ನೀ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ ಏನ. ಆಮೇಲೆ ಇನ್ನೊಂದು ಏನಪ್ಪಾ ಅಂತಂದ್ರೆ ಮನಿ ಒಬ್ನಿಂಗಿಗೆ ಕರಿತೀಯಲ್ಲ, ಅವಾಗ ಕರ್ಕೊಂಬಂದ್ರಾತ್ ಬಿಡು, ಎಲ್ಲಾರನ್ನೂ ಕರ್ಕೊಂಬಂದ್ರಾತ. ಏನಂತೆ? ಅದು ಕರೆ. ಈಗ ಅರ್ಧಂಬರ್ಧ ಕಟ್ಟಿದ ಮನಿ ಒಮ್ಮೆ, ಪೂರ ಕಟ್ಟಿದ್ದೊಮ್ಮೆ ನೋಡೋದಕ್ಕಿಂತ ಪೂರ ಕಟ್ಟಿದ ಓಪನಿಂಗ್ನ ಕರಿತೀಯಲ್ಲ ಅವಾಗ ನೋಡ್ತಾರ ತಗೋ ಚಂದಕತಿ. ಆಯ್ತಕ್ಕ, ಹಂಗೆ ಆಗಲಿ. ಅತ್ತಿ ಮಾವ ಬಂದಿದ್ರನ? ಏನಂದ್ರ? ಇನ್ನೇನಂತಾರ? ನಮ್ಮ ಮಾವನ ಜೊತೆ ಕೈ ಕೈ ಹಿಡ್ಕೊಂಡು ಓಡಾಡೋದು ನೋಡ್ಬೇಕಿತ್ತು. ಅಯ್ಯೋ ಅಕ್ಕ, ನಮ್ಮ ಮಾವಂತರು ಎಂಥ ಖುಷಿಯಾಗ್ಯಾನ ಅಂತಿ. ಅಯ್ಯೋ ಭಾರಿ ಖುಷಿ ಆಗ್ಬಿಟ್ಟನಕ್ಕ ನಮ್ಮ ಮಾವ. ನಮ್ಮ ಅತ್ತಿನೂ ಅಷ್ಟಪ್ಪ, ನಮ್ಮ ಅತ್ತಿಗೆ ಭಾರಿ ಖುಷಿ ಮನಿನ ಕಟ್ಟಾತಿದ್ ನೋಡಿ. ಅಯ್ಯೋ ನನ್ನಳೆ ಅನ್ನೋಂಗ ಮಕ ಇತ್ತಂತೆ ಎಕ್ಸ್ಪ್ರೆಷನ್. ಆಮೇಲೆ ನನ್ನ ಹೆಂಡತಿ ಮುಂದೆ ಭಾರಿ ಖುಷಿ ಪಟ್ಟು ಮಾತಾಡಿ ಹೋಗ್ಯಾಳಂತ. ಹೌದಾ? ಒಳ್ಳೇದಾತ್ ಬಿಡಪ್ಪ, ಚಲೋ ಆಗಲಿ. ಅರೇ ಅಮಾಸಿ ಅದು ಅಣ್ಣ, ನಿಂದು ಮನೆದು ನೋಡ್ಬಿಟ್ಟು ನಮ್ದು ಬಹುತ್ ಖುಷಿಗೆ ಆಗ್ಬಿಟ್ಟು ನಮ್ದು ಮರದ್ಗೆ ನಿನ್ನೆ ರಾತ್ರಿಗೆ ಬೈದಿದ್ದೀನಿ. ಅರೇ ಅಮಾಸಿದು ನೋಡಿ ಎಷ್ಟು ಚಂದಾಗಿ ಮನೆಗೆ ಕಟ್ಟಿಸ್ತಾ ಇದ್ದಾರೆ. ನಿಮ್ದುಗೆ ನೋಡ್ಕೊಳ್ಳಿ, ತೀನ್ ಬಚ್ಚಾಗೆ ಇಟ್ಕೊಂಡು ಮನೆಗೆ ಕಟ್ಟಿಸ್ತಾ ಇದ್ದೀರಿ. ಇನ್ನು ನೋಡಿದ್ರೆ ಮುರುಕಲು ಮನೆಯಲ್ಲಿ ಬಿತ್ಕೊಂಡಿದ್ದೀವಿ, ನಮ್ದುಗೆ ಗರ್ಗೆ ಇಲ್ಲ ಒಂದು ನಯಾದು ಅಂತ ಭಾಗ್ಯ ಬಂದಂಗೆ ಬೈದಿದ್ದೀನಿ. ಸರಿ, ಇದು ಬರ್ತೇನೆ ರೀ ಫಾತಿಮಕ್ಕರ. ಶಾಂತಕ್ಕ ಬರ್ತೇನಕ್ಕ, ನನ್ನ ಕೆಲ್ಸದು ನಾ ಇನ್ನು ವ್ಯಾಪಾರಕ್ಕೆ ಹೋಗ್ಬೇಕು. ಹೊತ್ತಾತು. ಇವತ್ತು ಅಲ್ಲಿ ಮಠದ ಮುಂದೆ ಇದು ಏನದು ಶುಕ್ರವಾರ ಅಲ್ಲ, ಮಂದಿ ಕೂಡ್ತಾರೆ. ಇವತ್ತು ಮಠದ ಮುಂದೆ ಹಚ್ಬೇಕಂತ ಮಾಡೀನಿ. ಅಲ್ಲ, ಬೇರೆ ಬೇರೆ ಕಡೆ ಕಿತ್ಕೊಂಡಕ್ಕಿಯಾ? ಹ್ಞೂ ಅಕ್ಕ, ಬೇರೆ ಬಿಡಿಕೆ ನನಗೆ ಇವಾಗ ಎಲ್ಲಿ ಗದ್ಲಿರ್ತೈತೆ ಮನೆ ಉಗಾದಿ ಎಲ್ಲ ಮಠದ ಮುಂದೆ ಭಾಳ ಗದ್ಲಿತ್ತು, ಅಲ್ಲೇ ಹಚ್ಚಿದ್ದಕ್ಕ. ವ್ಯಾಪಾರ ಮಸ್ತ್ ಆಗಿತ್ತಕ್ಕ, ಸುಳ್ಳು ಯಾಕೆ ಹೇಳ್ಬೇಕು. ಅದು ಕೊಟ್ಟಾನ ಅಂದ ಮೇಲೆ ಕೊಟ್ಟಾನ ಅಂತೇಳಿ ಅನ್ಬೇಕು. ಯಾವತ್ತು ಮನುಷ್ಯ ದುಡ್ಡು ಇದ್ದಾಗತ್ತು, ನಮ್ಮ ಕಡೆ ತಿನ್ನಾಕ ಅನ್ನ ಊಟ ಬಟ್ಟೆ ಎಲ್ಲ ಇದ್ದಾಗ ಇಲ್ಲ 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 ಅನ್ಬಾರ್ದು. ಇಲ್ಲ ಇಲ್ಲ ಅಂದ್ರೆ ಇಲ್ದಂಗೆ ಆಗೋದು. ಐತಿ ಅಂದಾಗ ಐತಪ್ಪ, ದೇವರೆಲ್ಲ ಕೊಟ್ಟಾನ ಸಾಕಪ್ಪ ಅಂತ ಅಂದ್ವಿ ಅಂದ್ರೆ ದೇವ್ರು ಇನ್ನೂ ಕೊಡ್ತಾನ, ಖುಷಿ ಅಕ್ಕನ. ಯಾವಾಗಲೂ ಇಟ್ಕೊಂಡು ಇಲ್ಲ 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 ಅನ್ಬಾರ್ದಂತ. ಅದಕ್ಕೆ ಆಯ್ತಕ್ಕ, ನಿನ್ನೆ ಮೊನ್ನೆ ವ್ಯಾಪಾರ ಚಲೋ ಆಗೈತಿ. ಆಮೇಲೆ ಈ ಕಾಲೇಜು ಫೆಸ್ಟಿವಲ್ ಅಂತ ಇಡೋದು, ಈ ಮತ್ತು ಆಮೇಲೆ ಏನಾರ ಫಂಕ್ಷನ್ ಮಾಡ್ತಾರಲ್ಲಕ್ಕ, ಹಂಗೆಲ್ಲ ಮಾಡಿದ ಕಡೆನೂ ಹಚ್ಚಿರ್ತೇನೆ. ಒಟ್ಟು ತಿಳ್ಕೊತೇನೆ ವಿಚಾರಗಳು ಎಲ್ಲಿ ಏನಾಗ್ತಿರ್ತಾವ ಅಂತೇಳಿ. ಆಮೇಲೆ ಈ ಶಿಕ್ಷಕರ ದಿನಾಚರಣೆ ಅವು ಇದ್ದಾಗ ಏನಕ್ಕೈತಿ, ಒಂಚೂರು ಕಾಲೇಜ್ ಕಡೆ ಈ ಶಾಲೆಗಳ ಕಡೆ ಎಲ್ಲ ಸ್ವಲ್ಪ ಚಲೋ ನಡೀತಾವೆ ಅಂತಲ್ಲೇ. ಈ ವ್ಯಾಲೆಂಟೈನ್ಸ್ ಡೇ ಪಾರ್ಕ್ ಮುಂದೆ ಹಚ್ತೇನೆ, ಹೌದಿಲ್ಲ, ಪಿಕ್ಚರ್ ಟಾಕೀಸ್ ಮುಂದೆ ಹಿಂಗೆ ಹಚ್ತೇನೆ, ಅಲ್ಲೆಲ್ಲ ನಡೀತಾವೆ. ಅಂದಂಗೆ ಗಿರ್ಜಕ್ಕ ನಿಂದೇನೋ ಹೊಸ ವ್ಯಾಪಾರ ಚಲೋ ಮಾಡಿ ಅಂತ ಚಲೋ ನಡ್ಯಾಕತ್ತಂತಲ್ಲ. ಯವ್ವ ಅಮಾಸಿ, ನೀ ಹೇಳಿದ್ ಕೇಳ ನನಗೆ ಭಯ ಆತಪ್ಪ. ದೇವ್ರ ಕೊಟ್ಟಂತ ಚಲೋ ನಡೆಯತಿ ಮಠದ ಮುಂದೆ. ಮನ್ನಿ ಸಲ ಅದು ಯಾವ್ದು ಪಿಕ್ಚರ್ ಇದ್ರ ಮುಂದೆ ಹಚ್ಚಿದ್ರಂತ. ಯಪ್ಪಾರ ನಮ್ದು ದಿನ 1,500 ರೂಪಾಯಿ, 1,000 ರೂಪಾಯಿ, 1,500 ರೂಪಾಯಿ. ನಿನ್ನ ರೊಕ್ಕ ಆದಷ್ಟು ದೌಡ 50,000 ರೂಪಾಯಿ ಕೊಟ್ಟು ಮುಟ್ಟಿಸ್ತೇನೆ ನೋಡಪ್ಪ. ಒಳ್ಳೇದಲ್ಲಕ್ಕ, ಒಳ್ಳೇದಲ್ಲ. ನಾನೇ ಕೇಳ್ಬೇಕಂತಿದ್ದೆ, ಕೇಳಲೇಬೇಡ ಪಾಪ, ರೊಕ್ಕ ಐತೋ ಇಲ್ಲ. ನಾನು ಸಲ ಈ ಕೇಳಲೇಬೇಡ, ಕಷ್ಟ ಸುಖ ಅರ್ಥ ಮಾಡ್ಕೊಂಡವ್ ನಾನು ಅನ್ಕೊಂಡು ಸುಮ್ಮನಾಗಿದ್ದೆ. ಮತ್ತು ನೀನೇ ಕೊಡ್ತೇನೆ ಅನ್ನಕತ್ತಿಯಲ್ಲ, ಚಲೋನೇ ಆತಕ್ಕ, ಕೊಟ್ಬಿಡು ಹಂಗಾರ. ನನಗೂ ಸ್ವಲ್ಪ ಮನೆಗೆ ಕಟ್ಟಾತಿ ಅಂದಮೇಲೆ ರೊಕ್ಕ ಎಷ್ಟಿದ್ರು ಕಡಿಮೆ. ನಿಂಗೆ ಗೊತ್ತೈತೆ, ಮನೆ ಕಟ್ಟಾತಿ ಅಂದಮೇಲೆ ಕೈಯಾಗ ಎಷ್ಟು ರೊಕ್ಕ ಇದ್ರು ಕಡಿಮೆನೇ. ಅದಿಟ್ಟು ಕೊಟ್ಟೆ ಅಂತ ಚಲೋ ಆಕತ್ ನೋಡಿಕ. ಆಗ್ಲಿ ವ್ಯಾಪಾರ ಇನ್ನೂ ಚಲೋ ಆಗಲಿ. ನಾನು ಬರ್ಲ್ಯಾಕ ಅಜಿ, ನಿನಗೆ 1 ಪ್ಲೇಟ್ ಸಂಜಿಕ ಸೊಕ್ಕಾಪುರಿ ಪಿಕ್ಸು. ಓ